ಬೆಂಗಳೂರಿನಲ್ಲಿ ಪುತ್ತೂರು ಮೂಲದ ಯುವಕ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. 20 ವರ್ಷದ ಪುತ್ತೂರಿನ ತಕ್ಷಿತ್ ನಿಗೂಢವಾಗಿ ಮೃತಪಟ್ಟಂತಹ ಯುವಕ ಲಾಡ್ಜ್ ಒಂದರಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ. ಈ ಯುವಕ 8 ದಿನದ ಹಿಂದೆ ಪ್ರೇಯಸಿಯೊಂದಿಗೆ ತಕ್ಷಿತ್ ಬಂದಿರ್ತಾನೆ. ಮಡಿವಾಳದ ಲಾಡ್ಜ್ನಲ್ಲಿ ಈಗ ಆತನ ಹೆಣ ಪತ್ತೆಯಾಗಿದೆ. ಬಟ್ ಶವ ಸಿಕ್ಕಿರುವಂತಹ ರೀತಿ ಪೊಲೀಸರಿಗೆ ಅನುಮಾನ ಮೂಡಿಸ್ತಾ ಇದೆ. ಮೊನ್ನೆ ಅಷ್ಟೇ ಲಾಡ್ಜ್ನಿಂದ ಪ್ರೇಯಸಿ ಹೋಗಿರ್ತಾಳೆ, ಒಟ್ಟಿಗೆ ಬಂದಿರ್ತಾರೆ ಇಬ್ರು ಕೂಡ. ಬಟ್ ತೀರಾ ಇತ್ತೀಚೆಗಷ್ಟೇ ಪ್ರೇಯಸಿ ಕೂಡ ಲಾಡ್ಜ್ ಬಿಟ್ಟು ತೆರಳಿರ್ತಾಳೆ. ನಂತರ ಈತನ ಹೆಣ ಪತ್ತೆ ಆಗೋದು ಈಗ ಪೊಲೀಸರಿಗೆ ತನಿಖಾ ವಿಚಾರವಾಗಿ ಸವಾಲಾಗಿ ಕಾಡ್ತಾ ಇದೆ ಮತ್ತು ಹಲವು ಅನುಮಾನಗಳಿದ್ದಾವೆ. ವಿರಾಜಪೇಟೆಯ ತನ್ನ ಪ್ರೇಯಸಿ ಜೊತೆಗೆ ತಕ್ಷಿತ್ ರೂಮ್ ಮಾಡಿರ್ತಾನೆ. ನೋಡಿ, ಮೃತಪಟ್ಟಂತಹ ಯುವಕ ಡೆಡ್ ಬಾಡಿ ಪತ್ತೆ ಆದಂತಹ ಜಾಗ, ಇದೆಲ್ಲವೂ ಕೂಡ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಇದು ಆತ್ಮಹತ್ಯೆನಾ, ಕೊಲೆನಾ? ಪೊಲೀಸರಿಗೆ ಅನುಮಾನ ಮೂಡೋದಕ್ಕೆ ಕಾರಣ ಏನು? ಒಂದು ಡೆಡ್ ಬಾಡಿ ನೋಡಿದ ತಕ್ಷಣ ಹೆಣ ಬಿದ್ದಿರುವಂತಹ ಆ್ಯಂಗಲ್ಲು, ರೀತಿ, ಬಾಡಿ ಪಾರ್ಟ್ಸಲ್ಲಿ ವ್ಯತ್ಯಾಸಗಳಿರ್ಬೋದು ಅಥವಾ ಕೈಕಾಲುಗಳ ಲಾಸ್ಟ್ ಮೂಮೆಂಟ್ ಇರ್ಬೋದು, ಎಲ್ಲವೂ ಕೂಡ ಅನುಮಾನಕ್ಕೆ ಕಾರಣ ಆಗ್ತಾ ಇದೆಯಂತೆ. ಈ ಯುವಕನ ಸಾವಿಗೆ ಸಂಬಂಧಪಟ್ಟಂತೆ ಏನೇನು ಅನುಮಾನಗಳಿದಾವೆ ಪೊಲೀಸರಿಗೆ, ಆ ಪ್ರಶ್ನೆಗೂ ಕೂಡ ಉತ್ತರವನ್ನು ನೋಡ್ತಾ ಹೋಗೋಣ. 8 ದಿನದ ಹಿಂದಷ್ಟೇ ತಕ್ಷಿತ್ ಪ್ರೇಯಸಿಯೊಂದಿಗೆ ಬಂದಿರ್ತಾನೆ. ಮೈಸೂರಿಗೆ ಓದೋಕೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ತಕ್ಷಿತ್ ಬಂದಿದ್ದಂತೆ. ಮಡಿಕೇರಿಯ ವಿರಾಜಪೇಟೆ ಮೂಲದ ಪ್ರೇಯಸಿ ಜೊತೆಗೆ ಮಡಿವಾಳದ ಲಾಡ್ಜ್ನಲ್ಲಿ ಇದ್ದಂತೆ. 8 ದಿನ ಕೂಡ ಪಾರ್ಸಲ್ನಲ್ಲೇ ಊಟ ತರಿಸ್ಕೊಳ್ತಿದ್ದ ಅಂತ ಹೋಟೆಲ್ ಸಿಬ್ಬಂದಿಗಳು ಹೇಳ್ತಾರೆ. ಇನ್ಫ್ಯಾಕ್ಟ್ ಮೊನ್ನೆ ಸ್ವಿಗ್ಗಿಯಲ್ಲಿ ತಕ್ಷಿತ್ ಹಾಗೂ ಆಕೆ ಫುಡ್ ತರಿಸ್ಕೊಂಡಿದ್ರು. ಫುಡ್ ಪಾಯ್ಸನ್ ಅಂತ ಮೆಡಿಕಲ್ ಸ್ಟೋರಿಗೆ ಹೋಗಿ ಮಾತ್ರೆ ಗೀತ್ರೆಲ್ಲ ತಗೊಂಡಿದ್ರು ಅಂತ ಮಾಹಿತಿ ಸಿಗ್ತಾ ಇದೆ. ಮೊನ್ನೆ ರಾತ್ರಿಯಷ್ಟೇ ವಿರಾಜಪೇಟೆಗೆ ಪ್ರೇಯಸಿ ವಾಪಸ್ ಆಗಿದೆ. ಆದರೆ ತಕ್ಷಿತ್ ಒಬ್ಬನೇ ಇದ್ದಾಗ ಈ ಸಾವಾಗಿದೆ. ಪೋಷಕರ ಹತ್ರ ಕೂಡ ಆತ ಸುಳ್ಳು ಹೇಳಿದ್ದ. ಇವರಿಬ್ಬರದ್ದು ಇಂಟೆನ್ಷನ್ ಏನು? ಎಲ್ಲವೂ ಮರೆತು ಬೇರೆ ಎಲ್ಲೋ ಹೋಗೋದು ಅನ್ನೋದು ಇಂಟೆನ್ಷನ್ ಆಗಿತ್ತಾ? ಜಗಳ ಏನಾದರೂ ಆಗಿತ್ತಾ? ಮನಸ್ತಾಪಗಳಾಗಿತ್ತಾ? ಎಲ್ಲ ಪ್ರಶ್ನೆಗಳು ಕೂಡ ಇದೆ. ಹೋಗೋದಂತ ಆದಮೇಲೆ ವಾಪಸ್ ಹಾಕಿ ಯಾಕೆ ಹೋದ್ಲು ಅನ್ನೋದು ಕೂಡ ಪ್ರಶ್ನೆ. ಸಾಯೋ ಟೈಮ್ನಲ್ಲಿ ತಕ್ಷಿತ್ ಒಬ್ಬನೇ ರೂಮ್ನಲ್ಲಿದ್ದ. ಇನ್ನು ಅವರಿಬ್ಬರು ಓಡಾಡೋದು ಸುತ್ತಮುತ್ತ ಇದ್ದಂತಹ CCTVಯಲ್ಲೂ ಕೂಡ ಅವರ ಚಲನವಲನಗಳು. ಆ ಲಾಡ್ಜ್ಗೆ ಎಂಟ್ರಿ ಆಗೋ, ಚೆಕ್ ಇನ್ ಆಗೋ ಸಂದರ್ಭದಲ್ಲಿ ಹೆಲ್ಮೆಟ್ ಧರಿಸಿಯೇ ಪ್ರೇಯಸಿ ಬರೋದನ್ನು ನೋಡ್ತಾ ಇದ್ದೀರಾ. ಅಷ್ಟು ಕ್ಲೀನಾಗಿ ಆಕೆಯ ಮುಖ ಕಾಣಿಸಿಲ್ಲ, ಬಟ್ ತಕ್ಷಿತ್ ಕಾಣಿಸ್ತಾನೆ. ಒಂದು ಟ್ರಾಲಿ ಬ್ಯಾಗ್ ಸಮೇತ, ಬ್ಯಾಕ್ ಪ್ಯಾಕ್ ಸಮೇತ ಲಾಡ್ಜಿಗೆ ಬರ್ತಾರೆ. ಇನ್ನು ಸ್ಥಳದಲ್ಲಿ ಮೊಬೈಲ್ ಎಲ್ಲ ಸಿಕ್ಕಿರುತ್ತೆ. ಇವರಿಬ್ಬರು ಫೋಟೋಸಿಗೆ ಸಂಬಂಧಪಟ್ಟಂತೆ ಕೂಡ ಪೊಲೀಸರಿಗೆ ಮಾಹಿತಿ ಇದೆ. ಇವರಿಬ್ಬರಿಗೂ ಕನೆಕ್ಷನ್ ಹೇಗೆ ಬಿಲ್ಡ್ ಆಯಿತು ಗೊತ್ತಿಲ್ಲ, ಯಾಕೆ ಈ ಥರ ಸುಳ್ಳು ಹೇಳ್ದ ಗೊತ್ತಿಲ್ಲ. ಮನೇಲಿ ಏನಾದರೂ ಪ್ರೀತಿ ವಿಚಾರ ಗೊತ್ತಾಗಿ ಇಬ್ಬರು ಓಡೋಗಬೇಕು ಅಂತ ಅಂದ್ಕೊಂಡು ಇಲ್ಲಿ ಬಂದು ತಂಗಿ ಮತ್ತಿಬ್ಬರು ಮಧ್ಯೆ ಏನಾದರೂ ಜಗಳ ಆಗಿತ್ತಾ? ಎಲ್ಲ ಮಾಹಿತಿಗಳು ಆಚೆ ಬರಬೇಕಾಗಿದೆ. ಆದರೆ ಸಾವಿನ ಕುರಿತಾಗಿ ಪೊಲೀಸರಿಗೆ ಅನುಮಾನಗಳಿದೆ. ತಕ್ಷಿತ್ ಸಾವಿಗೂ ಮುಂಚೆ ಸೆರೆ ಸಿಕ್ಕಿದ್ದು ಹೀಗೆ.